ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೆಹಲಿಗೆ ಬಂದಿದ್ದಾರೆ ಈಗ ಸಿದ್ದರಾಮಯ್ಯ ಮತ್ತು ಅವರ ಪುತ್ರ ಯತೀಂದ್ರ. ರಾಜಸ್ಥಾನದ ಜೈಪುರ್ನಿಂದ ದೆಹಲಿಗೆ ಬಂದಿದ್ದಾರೆ ಸಿದ್ದರಾಮಯ್ಯ. ರಾಜೀನಾಮೆ ಬೆನ್ನಲ್ಲೇ ದೆಹಲಿಗೆ ಹೊರಟಿದ್ರು. ಆದರೆ ಹವಾಮಾನ ವೈಪರೀತ್ಯ ಉಂಟಾಗಿದ್ದರಿಂದಾಗಿ ಫ್ಲೈಟ್ ಜೈಪುರದಲ್ಲಿ ಲ್ಯಾಂಡ್ ಆಯಿತು. ಅಲ್ಲಿಂದ ಈಗ ದೆಹಲಿಗೆ ಆಗಮಿಸಿದ್ದಾರೆ. ಕೆಲ ಕಾಲ ಜೈಪುರ ಏರ್ಪೋರ್ಟ್ನಲ್ಲೇ ಉಳಿದಿದ್ರು ಸಿದ್ದರಾಮಯ್ಯ. ಸುರ್ಜೇವಾಲಾ, ಬೈರತಿ ಸುರೇಶ್, ಕೆಜೆ ಜಾರ್ಜ್, ಪೊನ್ನಣ್ಣ ಮತ್ತು ಯತೀಂದ್ರ ಇವರೆಲ್ಲರೂ ಕೂಡ ಪ್ರಯಾಣಿಸ್ತಾ ಇದ್ದಂತಹ ವಿಶೇಷ ವಿಮಾನ ಅದು. ಹವಾಮಾನ ವೈಪರೀತ್ಯದಿಂದ ಜೈಪುರದಲ್ಲಿ ಲ್ಯಾಂಡ್ ಆಯಿತು. ಅಲ್ಲಿ ಅಶೋಕ್ ಗೆಹ್ಲೋಟ್ ಭೇಟಿಯಾದರೂ ಸಿದ್ದು ಅಲ್ಲಿಂದ ದೆಹಲಿಗೆ ಬಂದಿಳಿದಿದ್ದಾರೆ. ಕೈ ಹೈಕಮಾಂಡ್ ನಾಯಕರುಗಳನ್ನ ಭೇಟಿಯಾಗೋದಕ್ಕೆ ಅಂತ ಹೇಳಿ ದೆಹಲಿಗೆ ಬಂದಿದ್ದಾರೆ ಸಿದ್ದರಾಮಯ್ಯ. 3 ವರ್ಷಗಳ ಸಿಎಂ ಸ್ಥಾನ ಅಲಂಕಾರ ಮಾಡಿ ಅದರ ಪದತ್ಯಾಗ ಮಾಡಿ ನಿನ್ನೆಯಷ್ಟೇ ಸುದ್ದಿಗೋಷ್ಠಿ ನಡೆಸಿ ರಾಜ್ಯದ ಜನತೆಗೂ ಕೂಡ ಅದನ್ನು ತಿಳಿಸಿದಂತಹ ಸಿಎಂ ಅಲ್ಲಿಂದ ದೆಹಲಿಗೆ ಹೋಗ್ತೀನಿ ಎಂದಿದ್ರು. ಅದರಂತೆ ದೆಹಲಿಗೀಗ ಬಂದಿಳಿದಿದ್ದಾರೆ. ದೆಹಲಿ ತಲುಪಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಅವರೊಟ್ಟಿಗೆ ಸುರ್ಜೇವಾಲಾ, ಪೊನ್ನಣ್ಣ ಎಲ್ಲರೂ ಕೂಡ ಇರೋದನ್ನು ಗಮನಿಸ್ತಾ ಇದ್ದೀವಿ. ಜೊತೆಗೆ ಪುತ್ರ ಯತೀಂದ್ರ ಕೂಡ ಸಾಥ್ ಕೊಟ್ಟಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ ಸಿದ್ದರಾಮಯ್ಯ. ಬೆಳಗ್ಗೆ 9 ಗಂಟೆಗೆ ವರಿಷ್ಠರನ್ನ ಭೇಟಿಯಾಗಿ ಸಿದ್ದು ಕೃತಜ್ಞತೆ ಸಲ್ಲಿಕೆ. ದೆಹಲಿಯ 10 ಜನಪಥ್ ರಸ್ತೆಯಲ್ಲಿರುವಂತಹ ಸೋನಿಯಾ ನಿವಾಸ ಅಲ್ಲಿಗೆ ಭೇಟಿ ಕೊಡ್ತಾರೆ. ನಂತರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಒಟ್ಟಾರೆ 2 ಬಾರಿ ಅವರಿಗೆ ವಿಪಕ್ಷ ಸ್ಥಾನಕ್ಕೆ ಅವಕಾಶ ಸಿಕ್ತು. 2 ಬಾರಿ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸೋದಕ್ಕೆ ಪಕ್ಷದಿಂದ ಅವಕಾಶ ಸಿಕ್ತು. ಈಗ ಪದತ್ಯಾಗ ಮಾಡಿದ ಬೆನ್ನಲ್ಲೇ ತಮಗೆ ಕೊಟ್ಟಂತಹ ಅವಕಾಶಕ್ಕಾಗಿ ಪಕ್ಷದ ವರಿಷ್ಠರಿಗೆ ಧನ್ಯವಾದ ಅರ್ಪಿಸೋದಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯ. ಜೊತೆಗೆ ಪ್ರಮುಖವಾಗಿ ಇಲ್ಲಾಗ್ತಾ ಇರುವಂತಹ ಚರ್ಚೆ ಅಂತಂದರೆ, ನೀವು ಹೇಳಿದಂತೆ ಪದತ್ಯಾಗ ಮಾಡಿದ್ದೇನೆ, ಈಗ ನನ್ನ ಕೆಲ ಕಂಡೀಷನ್ಗಳಿಗೆ ನೀವು ಕಿವಿಯಾಗಿ ಅಂತ ಕೇಳ್ತಾರಾ ಅಂಥದ್ದೊಂದು ಚರ್ಚೆ ನಡೀತಾ ಇದೆ. ಏನೇನು ಕಂಡೀಷನ್ಗಳನ್ನು ಹಾಕ್ಬೋದು, ಏನೇನು ಅವರ ಮನವಿಗಳಿರಬಹುದು ಅನ್ನೋದ್ರ ಬಗ್ಗೆ ಕುತೂಹಲ ಇದೆ. ದೆಹಲಿ ತಲುಪಿದ್ದಾರೆ. ಇನ್ನೇನು ಕೆಲವೇ ಹೊತ್ತು 9 ಗಂಟೆ ಹೊತ್ತಿಗೆ ವರಿಷ್ಠರನ್ನ ಭೇಟಿಯಾಗ್ತಾರೆ. ಸುದೀರ್ಘವಾಗಿ ಕಳೆದ 20 ವರ್ಷಗಳಿಂದ ಕಾಂಗ್ರೆಸ್ನೊಂದಿಗೆ ನಂಟು ಹೊಂದಿರುವಂತಹ ಸಿದ್ದರಾಮಯ್ಯ ಬೇರೆ ಪಕ್ಷದಿಂದ ಬಂದರೂ ಕೂಡ ಇಲ್ಲಿ ಬರ್ತಿದ್ದಂತೆ ಅವರಿಗೆ ಎಲ್ಲ ಸ್ಥಾನಮಾನಗಳು ಕೂಡ ಸಿಕ್ಕಿತು. ಅದನ್ನು ಸ್ಮರಿಸೋದಕ್ಕೆ ಹೋಗಿದ್ದಾರೆ. ಜೊತೆಗೆ ಮುಂದಿನ ಸಿಎಂ ಹೈಕಮಾಂಡ್ ತೀರ್ಮಾನಿಸಲಿದೆ ಅಂದ್ರು ದೆಹಲಿಯಲ್ಲಿ ಪತ್ರಕರ್ತರ ಪ್ರಶ್ನೆಗೆ ಸಿದ್ದರಾಮಯ್ಯ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ತಮ್ಮ ಸಂಪುಟ ಸದಸ್ಯರಿಗೆ ಮುಂದಿನ ಸಿಎಂ ಯಾರು ಅಂತ ಹೇಳಿದ್ದಾರೆ. ಆದರೆ ಬಹಿರಂಗವಾಗಿ ಎಲ್ಲಿ ಹೇಳಿಕೆ ಕೊಟ್ಟಿರಲಿಲ್ಲ. ಈಗ ಕೇಳಿದ್ರೆ ಶಾಸಕಾಂಗ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ದೆಹಲಿಯಲ್ಲಿ ಲ್ಯಾಂಡ್ ಆಗ್ತಿದ್ದಂತೆ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಪತ್ರಕರ್ತರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಶಾಸಕಾಂಗ ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋದು ಸಿದ್ದು ಉತ್ತರ. Speaker 40 and the High Command will take it easy. Speaker 40 and the High Command will take it easy. Speaker 40 and the High Command will take it easy. Speaker 40 and the High Command will take it easy. Speaker 40 and the High Command will take it easy. Speaker 40 and the High Command will take it easy.